ಹೇಗಿದೆ ನೋಡಿ ವರ್ಕ್. ನವರಾತ್ರಿ ಟೈಮು ಇದೇ ಫಸ್ಟ್ ಟೈಮು ನಾನು ಸ್ಯಾರಿ ತೋರಿಸ್ತಾ ಇರೋದು. ಈಗಲೂ ದುರಂತದಲ್ಲಿದ್ದೀನಿ ನಾನು. ಪಿಕಾಕ್ ಗ್ರೀನಾ ಇಲ್ಲ ಇದು ಪಿಕಾಕ್ ಗ್ರೀನಾ ನನಗೆ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಇದೆ. ಲಕ್ಕೋಯ್ತು, ನನ್ನ ಅದೃಷ್ಟವಾಯಿತು. ಆ ಸ್ಟೋರಿನ ಹೇಳ್ತೀನಿ. ಕೇಡಗಾಲ ಬಂದಾಯಿತು ಅಂದರೆ ನೋಡಿದ್ರೆ ಬೆಂಕಿ ಬಿರುಗಾಳಿ ಭೂಕಂಪನೇ ಆಗತ್ತಾ ನನ್ನ ಲೈಫಲ್ಲಿ? ಅಯ್ಯೋ ಅಬ್ಬಬ್ಬ, ಇವತ್ತಂತೂ ನಿಜ ತುಂಬ ಸುಸ್ತಾದೆ. ಎಷ್ಟು ಟೈಮು ಇವಾಗ ಅಂದರೆ ಉಲ್ಟಾ ಕಾಣಿಸ್ತಾ ಇದೆ. 2:15 2:15ಗೆ ನನಗೆ ಕೆಲಸ ಎಲ್ಲ ಆಗಿರೋದು. ಇವತ್ತು ಇನ್ನೂ ಅಡುಗೆ ಮಾಡಿಲ್ಲ. ಟಿಫನ್ ಒಂದು ಮಾಡಿದ್ದೆ, ಬೆಳಗ್ಗೆ ಟೊಮೆಟೊ ಬಾತ್ ಒಂದು ಮಾಡಿದ್ದೆ. ಭಾರಿ ಸುಸ್ತಾಯಿತು ಇವತ್ತಂತಪ್ಪ. ಸ್ಟ್ರೈನ್ ಅಂತಾರೆ. ಮನೆ ಫುಲ್ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿಬಿಟ್ಟೆ. ಮತ್ತು ಇವತ್ತು ನಮ್ಮ ಮನೆ ದೇವರಾದ ಮಾದಪ್ಪನ ವಾರ. ಅದಕ್ಕೋಸ್ಕರ ಪೂಜೆ ಸಾಮಾನಲ್ಲಿ ಅದೇ ಹೇಳ್ತಾರಲ್ಲ, ಎಲ್ಲ ತೊಳೆದು ಬಳೆದು ನೀಟಾಗಿ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ಈಗ ಅಡುಗೆ ಒಂದು ಬ್ಯಾಲೆನ್ಸ್ ಇದೆ. ಬರೀ ಅನ್ನ ಮಾಡ್ಕೊತೀನಿ, ಸ್ವಲ್ಪ ಮೊಸರನ್ನ ತಿಂತೀನಿ. ಬೆಳಗಿನ ಟೊಮೆಟೊ ಬಾತಿದೆ, ಅದು ಮಗ ತಿಂತಾನೆ. ಇವತ್ತು ಮಗ ರಜಾ ಹಾಕ್ಕೊಂಡಿದ್ದಾನೆ, ತಿನ್ಕೊತಾನೆ. ಓಕೆ, ನನ್ನ ಕಷ್ಟನ ಹೇಳ್ಕೊತಾ ಇದ್ದೀನಿ ನೋಡಿ. ಮತ್ತು ಹಾಯ್, ಹಲೋ, ನಮಸ್ತೆ. ಯೋಗಿತಾ ಗೀತಾ ವ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೈ ಅಂತೂ ತುಂಬ ಬರ್ತಾ ಇದೆ. ಚೆನ್ನಾಗಿದ್ದೀನಿ, ಮತ್ತು ನೀವು ಚೆನ್ನಾಗಿದ್ದೀರಾ? ಇವತ್ತು ನವರಾತ್ರಿಯ 8ನೇ ದಿನ, ಮಹಾಗೌರಿನ ಈ ದಿನ ನಾವು ಪೂಜಿಸ್ತೀವಿ. ಮತ್ತು ಕಲರ್ ಬಂದು ಪಿಕಾಕ್ ಗ್ರೀನ್. ಇದು ಪಿಕಾಕ್ ಗ್ರೀನಾ ಇಲ್ಲ ರಾಮ ಗ್ರೀನಾ ನನಗಂತೂ ಅರ್ಥ ಆಗ್ತಾಯಿಲ್ಲ. ಟೋಟಲಿ ಕನ್ಫ್ಯೂಸ್ ಆಯಿತು. ಆದರೆ ಬಣ್ಣದ್ದು ಕಲರ್ ಬರುತ್ತಲ್ಲ, ಅದರಲ್ಲಿ ನೋಡಿದಾಗ ಸ್ವಲ್ಪ ಇದು ಜಾಸ್ತಿ ಮ್ಯಾಚ್ ಆಯಿತು. ಇನ್ನೊಂದು ತೊಗೊಂಡಿದ್ದೀನಿ ಸೀರೆ. ಇದೊಂದಿದೆ. ಇದು ನನಗೆ ಡಿಸ್ಟಂಪರ್ ಕಲರ್ ಥರ ಅನ್ನಿಸ್ತು. ಡಿಸ್ಟಂಪರ್ ಕಲರ್ ಏನೋ ಈ ಸೀರೆ ಅಂತ ಅನ್ನಿಸ್ತು. ಇಲ್ಲ ಇದು ಪಿಕಾಕ್ ಗ್ರೀನಾ ಇಲ್ಲ ಇದು ಪಿಕಾಕ್ ಗ್ರೀನಾ ನನಗೆ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಇದೇ ಪಿಕಾಕ್ ಗ್ರೀನ್ ಅನಿಸುತ್ತೆ. ಆದರೂ ಮೈ ಮೇಲೆ ಒಂಚೂರು ಹಿಂಗೆ ತರಿಸ್ಬಿಡೋಣ. ಏನೋ ಟೋಟಲ್ ಕನ್ಫ್ಯೂಸ್ ನನಗಂತೂ. ಹಂಗಂತ ಹೇಳ್ತಾ ನೋಡಿ, ಇವತ್ತು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ನೀವು ಹೇಳ್ದಂಗೆ ಮೊದಲೇ 8ನೇ ದಿನ ಮತ್ತು ಮಹಾಗೌರಿನ ಪೂಜೆ ಮಾಡ್ತೀವಿ. ಕಲರ್ ಬಂದು ಪಿಕಾಕ್ ಗ್ರೀನು. ಮತ್ತು ಆ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೊತೀನಪ್ಪ. ನನ್ನ ಕುಟುಂಬಕ್ಕೂ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀನಿ. ಮತ್ತು ಅದೇ ನಂದು ಕತೆ ಇದೆಯಲ್ಲ, ಯೂಟ್ಯೂಬ್ ಜರ್ನಿ ಕತೆ ಎಲ್ಲ ಅದೇನೋ ಅಂತಾರಲ್ಲ, ಏನಂತಾರೆ, ಅಯ್ಯೋ ಅದೇನೋ ಅಂದೆ ಅಪ್ಪ, ಹೊರಡು ಮರ್ತೋಯ್ತು, ಇರಿ ನೋಡ್ಕೊಂಬರ್ತೀನಿ. ಏನು ಹೇಳಿದೆ ಅನ್ನೋದು ಮರ್ತೋಗಿ ವಿಡಿಯೋ ನೋಡ್ಕೊಂಡು ಬಂದೆ. ಕೇಡ್ಗಾಲ ನನಗೆ ಯಾವತ್ತಿಂದ ಕೇಡ್ಗಾಲ ಬಂತು, ಯಾವತ್ತು ನನ್ನ ಲಕ್ಕೋಯ್ತು, ನನ್ನ ಅದೃಷ್ಟವಾಯಿತು. ಆ ಸ್ಟೋರಿನ ಹೇಳ್ತೀನಿ, ಬನ್ನಿ ನೋಡಿ. ಹಿಂಗೂ ಉಂಟಾ? ಇಷ್ಟು ಖುಷಿಯಾಗಿ ಹೇಳ್ಕೊತಾರ ದುರಂತ ಕಥೆನ ಇಷ್ಟು ನಕ್ಕೊಂಡು ಹೇಳ್ಕೊತಾರ? ಹಂಗೆ ಏನು ಗೊತ್ತಾ ಇದ್ರ ಉದ್ದೇಶ? ಏನೇ ಬಂದರೂ ಹಿಗ್ಗಿದ್ರೆ, ಅದೇ ಬೆಳೆದ್ರೆ ಹಿಗ್ಗಕ್ಕೆ ಹೋಗ್ಬಾರ್ದು, ಕೆಳಗೆ ಹೋದರೆ ಕುಗ್ಗಕ್ಕೆ ಹೋಗ್ಬಾರ್ದು. ಸಾಧಾರಣವಾಗಿರಬೇಕು. ಕಷ್ಟನೇ ಬರಲಿ ಸುಖನೇ ಬರಲಿ, ಎರಡು ಈಕ್ವಲಾಗಿ ನೋಡಬೇಕು. ಅಪ್ಪ ಕಷ್ಟ ಬಂತಲ್ಲಪ್ಪ ಅಂತ ತಲೆ ಮೇಲೆ ಕೈ ಇಟ್ಕೊಳ್ಳೋದಲ್ಲ, ಸೋತೋದ್ವಲ್ಲ ಅಂದ್ಬಿಟ್ಟು ಕುಗ್ಬಿಡೋದಲ್ಲ. ನನ್ನ ಲೈಫಲ್ಲಿ ನಾನು ಆ ರೀತಿ ನಡ್ಕೊಬಂದಿದ್ದೀನಿ. ಅದಕ್ಕೆ ಖುಷಿಯಿಂದನೇ ಇದ್ದೀನಿ. ಈಗಲೂ ದುರಂತದಲ್ಲಿದ್ದೀನಿ ನಾನು. ಓಕೆ, ಹಾಗೆ ದೇವರು ನಿಮಗೆ ಒಳ್ಳೇದು ಮಾಡಲಿ. ಮತ್ತು ಇವತ್ತೊಂಚೂರು ನೋಡಿ, ಇಷ್ಟು ದಿನ ನಾನು ಸ್ಯಾರಿ ಬಗ್ಗೆ ಮಾತಾಡಿರಲಿಲ್ಲ. ನಾನು ಯಾವತ್ತಾದ್ರೂ ಸ್ಯಾರಿ ಬಗ್ಗೆ ಮಾತಾಡೋದು? ನಾನು ಅಕ್ಕ ಕೊಡಿಸಿ ಸೀರೆ ಬಗ್ಗೆ ಮಾತ್ರ ಮಾತಾಡಿದ್ದೀನಿ, ಬಣ್ಣದ ಬಗ್ಗೆ ಮಾತ್ರ ಮಾತಾಡಿದ್ದೀನಿ. ಇವತ್ತು ಸ್ಯಾರಿ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ತುಂಬ ಭಾರ ಇದೆ. ಸುಮಾರು 20 ವರ್ಷದ ಸೀರೆ ಏನೋ ಅನಿಸುತ್ತೆ ಇದು. ಸಿಕ್ಕಾಮಟ್ಟೆ. ನಾನು ಈ ಸೀರೆನ ಜಾಸ್ತಿ ಉಟ್ಕೊಳಕ್ಕೆ ಹೋಗಲ್ಲ.
ಅದಕ್ಕೆ ಸೀರೆ ಬಗ್ಗೆ ಮಾತಾಡ್ತೀನಿ ಇವತ್ತು ನಾನು ನಿಮ್ಮ ಸೀರೆ ಬಗ್ಗೆ ಮಾತಾಡ್ತೀನಿ. ಒಂಚೂರು ಮಾತಾಡ್ಬಿಡ್ತೀನಿ ರೀ, ತೋರಿಸ್ತೀನಿ ಸೀರೆ ಹೆಂಗಿದೆ ಅಂತ ತೋರಿಸ್ತೀನಿ ಇರಿ. ಮಿರರ್ಗೆ ಬನ್ನಿ. ಓಕೆ, ಬನ್ನಿ ಮೇಲೆ ಇರಿ. ನವರಾತ್ರಿ ಟೈಮು ಇದೇ ಫಸ್ಟ್ ಟೈಮು ನಾನು ಸ್ಯಾರಿ ತೋರಿಸ್ತಾ ಇರೋದು. ವರ್ಕ್ಗಳು ಹೆಂಗಿದೆ ಅಂದರೆ ಭಯಂಕರ ಇದೆ ನೋಡಿ, ಹೀಗಿದೆ ವರ್ಕ್ ಹೆಂಗಿದೆ ನೋಡಿ. ಎಷ್ಟು ತೂಕ ಇದೆ ಗೊತ್ತಾ? ಏನಿಲ್ಲ ಅಂದರೂ ಒಂದು 5 kg ಇದೆ ವೆಯ್ಟ್. ಸೀರೆ ವೆಯ್ಟ್ 5 kg ಇರ್ಬೋದೇನೋ. 5 kg ಅಲ್ಲ, ಒಂದು ಮಿನಿಮಮ್ 2 kg ಆದರೂ ಇರ್ಬೋದು. ಇದೇ ಇಷ್ಟು ತೂಕ ಇದೆ ಗೊತ್ತಾ? ನೋಡಿ ಈ ರೀತಿ. ಬನ್ನಿ ಕ್ಲೀನಾಗಿ ತೋರಿಸ್ತೀನಿ. ಓಕೆ ನೋಡಿ, ಅಪ್ಪ ನೋಡಿ, ಹಿಡ್ಕೊಳ್ಳೋಕ್ಕೆ ಆಗಲ್ಲ, ಎಷ್ಟು ಇದಾಗಿದೆ ನೋಡಿ ಫುಲ್ಲು. ಇಷ್ಟು ಸೆರಗು ಇಷ್ಟು, ಮತ್ತು ಇದು ಪೂರ್ತಿ ವರ್ಕು, ಇದೆಲ್ಲ ವರ್ಕು ಕಂಪ್ಲೀಟ್. ಕಾಣಿಸುತ್ತಾ? ಕಾಣಿಸಲ್ಲ ಅನಿಸುತ್ತೆ. ಹಂಗೆ ಇಷ್ಟು ತೂಕ ಇದೆ, ಭಾರಿ ತೂಕ ಇದೆ. ಇದನ್ನು ಹೇಗೆ ನಾನು ರಾತ್ರಿ 9 ಗಂಟೆವರೆಗೂ ಉಟ್ಕೊಳ್ಳಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡಿ ಹೆಂಗಿದೆ, ಚೆನ್ನಾಗಿದೆ ಅಲ್ಲ? ಅದು ತುಂಬ ಚೆನ್ನಾಗಿದೆ ನೋಡಿ ಯಾವ ರೀತಿ ಇದೆ. ಇವತ್ತು ಇಡೀ ಮನೆಯೆಲ್ಲ ಅಂದರೆ ಹಾಸಿಗೆ, ಬೆಡ್ಶೀಟು, ದಿಂಬು ಎಲ್ಲ ಒಗ್ದಾಕ್ತಿದ್ದೀನಿ ನೋಡಿ. ಸ್ಕ್ರೀನ್ ಕವರೆಲ್ಲ ಒಗ್ದಾಕ್ಬಿಟ್ಟಿದ್ದೀನಿ. ಅದಕ್ಕೆ ದಿವಾನ್ ಮೇಲೆ ಏನೂ ಹಾಸಿಲ್ಲ ನೋಡಿ. ವರ್ಕ್ ಹೆಂಗಿದೆ, ಹೇಗಿದೆ ನೋಡಿ ವರ್ಕ್ ನೋಡಿ. ಎಷ್ಟು ತೂಕ ಇದೆ ಗೊತ್ತಾ? ನೋಡಿ ಎಷ್ಟು ತೂಕ ಇದೆ ಅಲ್ವಾ? ಡಿಸೈನ್ ಅಷ್ಟು ಚೆನ್ನಾಗಿದೆ. ಎಷ್ಟು ಎಂಬ್ರಾಯ್ಡು. ಆಮೇಲೆ ನೋಡಿ ಕೆಳಗೆ ಅಷ್ಟೆ ನೋಡಿ, ಫುಲ್ ಇದೆ ನೋಡಿ, ಫುಲ್ಲು ಇದೆ, ಕಂಪ್ಲೀಟ್ ಇದೆ. ಮತ್ತು ಮಧ್ಯದಲ್ಲೂ ಇದೆ ನೋಡಿ, ಮಧ್ಯ. ಹಂಗೆ ಸುಸ್ತಾಗಿರೋದಕ್ಕೂ ಈ ಸೀರೆನ ನೋಡಿ, ಬ್ಲೌಸಲ್ಲೂ ಅಷ್ಟೆ, ಬ್ಲೌಸಲ್ಲೂ ಇದೆ. ಸೀರೆನ ವೇರ್ ಮಾಡ್ಕೊಂಡಿರೋದಕ್ಕೂ ಮೈ ಭಾರ ಇದ್ದಂಗೆ. ಬನ್ನಿ ದೇವ್ರ ದರ್ಶನ ಮಾಡಿಸ್ಕೊಂಬರ್ತೀನಿ. ಒಂದು ನಿಮಿಷ. ಇವತ್ತು ನನಗೇನು ಕುತೂಹಲ ಏನಿಲ್ಲ ದೇವ್ರು ನೋಡೋಕ್ಕೆ, ದೇವ್ರು ಹೆಂಗಿದೆ ಅಂತ ಎಕ್ಸೈಟ್ ಅಂದರೂ ಕುತೂಹಲ ಅಂದರು ಒಂದೇ, ಆ ಥರ ಏನೂ ಇಲ್ಲ. ಯಾಕೆ ಹೇಳಿ ನೋಡೋಣ. ನಾನು ಬೆಳಿಗ್ಗೆ ಏನೋ ಅಂಗಡಿಗೆ ಹೋಗ್ಬೇಕಾಯಿತು, ಅದಕ್ಕೋಸ್ಕರ ಕೆಳಗಿಳಿದಿದ್ದೆ. ಟೈಮ್ ಆವಾಗ 9 ಗಂಟೆ ಅನಿಸುತ್ತೆ. 9 ಗಂಟೆಗೆ ರೆಡಿ ಮಾಡಿದ್ದಾರೆ ನೋಡಿ. ನಾನು ಆಲ್ರೆಡಿ ನೋಡಿಬಿಟ್ಟೆ ದೇವ್ರನ್ನ, ಗೊತ್ತಾ? ಎಷ್ಟು ಚಂದ ಇದೆ ಗೊತ್ತಾ? ಬನ್ನಿ ನಿಮಗೆ ತೋರಿಸ್ತೀನಿ. ನೋಡಿ
ಮಹದೇಶ್ವರ. ಬಂತು ದೇವರು ಬಂತು. ಶಾರದಾಂಬೆ, ಶಾರದಾ ಅಲಂಕಾರದಲ್ಲಿ ಶಾರದಾಂಬೆ ವೀಣೆ ಹಿಡ್ಕೊಂಡು ತಾಯಿ ನಿಂತಿದ್ದಾಳೆ, ಅಲ್ಲ ಕೂತಿದ್ದಾಳೆ. ಎಷ್ಟು ಚೆಂದ ಇದೆ. ನನಗೆ ನೋಡಿ ಎಷ್ಟು ಬೆಳಗ್ಗೆ ಹೆಂಗೆ ಶಾಕ್ ಆಯಿತು ಗೊತ್ತಾ. ಹಂಗೆ ಒಂದು ಏನಿಲ್ಲ ಅಂದರೂ ಒಂದು ಮಿನಿಮಮ್ 1 ನಿಮಿಷ ನಿಂತ್ಕೊಂಡು ನೋಡ್ಬಿಟ್ಟಿದ್ದೀನಿ ದೇವ್ರನ್ನ. ಅಷ್ಟು ಚೆನ್ನಾಗಿದೆ ತಾಯಿ ಶಾರದೆ. ಇನ್ನು ಕೃಪಾ ಕಟಾಕ್ಷ ಎಲ್ಲರ ಮೇಲೂ ಇರಲಿ ತಾಯಿ. ಹತ್ರದಿಂದ ತೋರಿಸ್ತೀನಿ. ನೋಡಿ 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 ಶಾರದಾಂಬೆನ ನೋಡಿ, ಏನು ಚಂದ ಉಂಟು ನಮ್ಮ ಶಾರದಾಂಬೆ. ಎಷ್ಟು ಚಂದ ಉಂಟು ನೋಡಿ. ಕೈಯಲ್ಲಿ ವೀಣೆ ಹಿಡ್ಕೊಂಡು ಚಂದ ಇದೆಲ್ಲ. ದೃಷ್ಟಿ ತೆಗೆದುಬಿಡಿ ದೇವರಿಗೆ. ಇಲ್ಲಿ ಅಬ್ಸರ್ವ್ ಆಗುತ್ತೋ ಏನೋ ನೋಡಿ, ಎಲ್ಲ ನಮ್ಮ ಪ್ರತಿ ಸಲಿನೋ ಕಾಲಿಗೆ ಚಿನ್ನದ ಗೆಜ್ಜೆ ಹಾಕಿರ್ತಾರೆ. ಎಷ್ಟು ಅರಿಶಿನ ಕಲರ್ ಅಲಂಕಾರ. ದೇವ್ರು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಆಹಾ, ಚಂದ ಉಂಟು, ಕಣ್ಣೋ ಸಾಲದು. ಇಂಥ ಚಂದ ಇಂಥ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಹಾಗೆ ಆ ತಾಯಿಯ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೂ ಇರಲಿ ಹಂಗಂತ ಬೇಡ್ತಾ, ನಮ್ಮ ಚಾನಲ್ಗಳ ಮೇಲೂ ಇರಲಿ. ಯಾಕಂದರೆ ನಾವೆಲ್ಲರೂ ಕಲಾವಿದರು, ಅದಕ್ಕೋಸ್ಕರ ಅಲ್ವಾ. ಆ ತಾಯಿ ಶಾರದಾಂಬೆ ನಮಗೆ ಒಲಿಬೇಕು. ಹಂಗೆ ಮೇಯ್ನ್ ನಮ್ಮಂಥವ್ರಿಗೇ ಅಲ್ವಾ. ಚಾನಲ್ ಓಪನ್ ಮಾಡಿದ್ದೀವಿ, ವೀಡಿಯೋಸ್ ಮಾಡ್ತೀವಿ, ಮಾತಾಡ್ತೀವಿ. ಅದಕ್ಕೆಲ್ಲ ಮಾತು ಬರಬೇಕು, ವಿದ್ಯೆ ಇರಬೇಕು. ಲೈವಲ್ಲಿ ಇರಬೇಕಾದ್ರೆ ಹೆಸ್ರುಗಳು ಓದಬೇಕು. ಅಪ್ಪ ಲೈವಲ್ಲಂತೂ ನನಗೆ ಭಾರಿ ಕಷ್ಟ ಆಗಿಬಿಡುತ್ತೆ. ವಿಚಿತ್ರ ಹೆಸ್ರುಗಳು ಓದೋಕ್ಕೆ ಆಗಲ್ತ ಅಂಥ ಹೆಸ್ರುಗಳು ಎಲ್ಲ ನಗಾಡ್ಕೊಂಡು ಒಟ್ಟಿನಲ್ಲಿ ಖುಷಿಯಾಗಿ ಲೈವ್ನಂತೂ ಎಂಜಾಯ್ ಮಾಡ್ತೀವಪ್ಪ. ಹಂಗೆ ಆ ತಾಯಿ ಕೃಪೆ ನಮ್ಮೆಲ್ರಿಗೂ ಇರಲಿ. ಕೇಳಗಾಲ ಶುರು ಆಯ್ತಲ್ವಾ. ಅಲ್ಲಿಗೆ ನಿಲ್ಲಿಸಿದ್ದೆ ಅಲ್ವಾ. ಅಯ್ಯೋ ಶಿವನೇ, ಅದು ಹಂಗೆ ಡಿಲೀಟ್ ಮಾಡಿದ್ನೋ ವೀಡಿಯೋನ. ಸರಿ, ಆವಾಗಿಂದ ವೀಡಿಯೋ ಓಡೋದು ನಿಲ್ತು. ಆವಾಗಿಂದ ಅದೇನೋ ಅಂತಾರಲ್ಲ ಅದೃಷ್ಟ. ಮೋಸ್ಟ್ಲಿ 3 ತಿಂಗಳು ಕೊಟ್ಟಿದ್ರೇನೋ ನನಗೆ. ಅದು 3 ತಿಂಗಳಲ್ಲ 4 ತಿಂಗಳು, ಕರೆಕ್ಟು 3 ತಿಂಗಳು 4 ತಿಂಗಳು ನನಗೆ ಅದೃಷ್ಟ ಕೊಟ್ಟಿದ್ರು ಅನಿಸುತ್ತೆ ಯೂಟ್ಯೂಬ್ನವರು. ಅಷ್ಟನ್ನ ಬಳಸ್ಕೊಂಡು ಆದಮೇಲೆ ನನ್ನ ಅದೃಷ್ಟನ ಬೇಡ ಸಾಕು, ನೀನು ಮಾಡಿದ್ದು, ನೀನು ಕಂಟೆಂಟ್ ಹುಡುಗಿದ್ದು ಸಾಕು, ನೀನು ದಬಾಕಿದ್ದು ಸಾಕು ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ರು. ಹಂಗೆ ವ್ಯೂಸ್ ಬರೋದೇ ಡೌನ್ ಆಯಿತು. ಆಮೇಲೆ ಆ ಟೈಮಲ್ಲಿ ನವರಾತ್ರಿ ಹಬ್ಬ, ಓಕೆನಾ. ನವರಾತ್ರಿ ಹಬ್ಬದ ಬಗ್ಗೆ ಒಂದಷ್ಟು ದೇವರ ಬಗ್ಗೆ ಗೊತ್ತಲ್ಲ, ದೇವಿಗಳ ಬಗ್ಗೆ ಮಾತಾಡಿಕೊಂಡು ಹುಟ್ಟಿದ್ದಲ್ಲಿ ಕಥೆಗಳು ಬರ್ತಲ್ಲ ಅದೆಲ್ಲ ಮಾಡೋಣ ಆದದ್ದು ಕಲರ್ ಸ್ಯಾರಿಯಲ್ಲಿ ಅಂದ್ಬಿಟ್ಟು ಅದು ಒಂದು ವಿಡಿಯೋ ಮಾಡಿದೆ. ನಿಜ ನನಗೆ ಎಷ್ಟು ಬೇಜಾರಾಯಿತು ಆ ಟೈಮಲ್ಲಿ. ಅಂದರೆ ಹೋಲಿ ಬಿಡು, ನನ್ನ ದೇವ್ರದ್ದು ನಾನು ಮಾತಾಡಬೇಕು, ನಾನು ಮಾತಾಡಿದ್ದೀನಿ, ನನ್ನ ಆತ್ಮಸಾಕ್ಷಿಗೆ ನನಗಿಷ್ಟ ಆಯಿತು, ಓಕೆ ಅಂದ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ಎಷ್ಟು ವ್ಯೂಸ್ ಬರ್ತಿತ್ತು ಗೊತ್ತಾ. ನೀವು ಕೇಳಿದ್ರೆ ಆಶ್ಚರ್ಯ ಪಟ್ಬಿಡ್ತೀರಾ. ನನಗೆ ಮಿನಿಮಮ್ಮು 200, 300, 400 ಹಂಗೆಲ್ಲ ಬರ್ತಾ ಇದ್ದಿದ್ದು. ನೀವು ನಂಬ್ತೀರಾ? 25, 40, 50, 60, 70 ದಾಟೋದೇ ಹೆಚ್ಚು. ದೇವ್ರ ವೀಡಿಯೋ ಅಂತೂ 70 ದಾಟಿದ್ದೇ ಹೆಚ್ಚು. 70 80 100 100 ಇಲ್ಲ. ಅಯ್ಯಯ್ಯೋ 100 ಇಲ್ಲ ಕಣಪ್ಪ, 100 ವ್ಯೂಸು ಬರ್ತಾ ಇರಲಿಲ್ಲ ನನಗೆ. 80 ಅಷ್ಟು ದಿನವೂ 9 ದಿನವೂ 80, 40, 50 ಆ ಥರ ವ್ಯೂಸ್ ಬಂತು. ನಾನು ಅಂದ್ಕೊಂಡೆ
ದೇವ್ರ ಮೇಲೆ ಜನಗಳಿಗೆ ಇಷ್ಟು ಭಕ್ತಿನಾ ಅಂತ, ಭಕ್ತಿ ಇಲ್ಲ ಅಂತ ಅನ್ನಿಸ್ತಾ, ಭಕ್ತಿ ಇಲ್ವಾ ಅಂತಲೂ ಬಂತು. ಇಲ್ಲ ಯೂಟ್ಯೂಬರು ಯಾಕೆ ಹಿಂಗೆ ವಿಡಿಯೋನ ನನಗೆ ಪ್ರಮೋಟ್ ಮಾಡ್ತಾ ಇಲ್ಲ ಅಂತಲೂ ಬೇಜಾರಾಯಿತು. ಸರಿ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ, ಹೋಗ್ಲಿ ಬಿಡು, ನನ್ನ ಆತ್ಮ ತೃಪ್ತಿಗೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ, ನನಗಷ್ಟು ಸಾಕು, ನನಗೆ ಖುಷಿ ಇದೆ ಅಂದ್ಕೊಂಡು ನಾನು ಸುಮ್ಮನಾಗ್ಬಿಟ್ಟೆ. ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ಓಕೆನಾ. ನೆಕ್ಸ್ಟು ಆಮೇಲೆ ತಿರ್ಗಾ ಮತ್ತೆ ಹಬ್ಬ ಎಲ್ಲ ಮುಗಿದ್ಮೇಲೆ ಹೇರ್ ಸ್ಟೈಲ್ ಅಂತ ಸ್ಟಾರ್ಟ್ ಮಾಡಿದೆ, ಅಡುಗೆ ಸ್ಟಾರ್ಟ್ ಮಾಡಿದೆ. ಅಂದರೆ ಗೊತ್ತಲ್ಲ, ಹೇರ್ ಸ್ಟೈಲ್ ಮಾಡೋದು ಒಂದು ಕಂಟೆಂಟು, ನನ್ನ ಜಡೆ ಬಚ್ಚೋದು ಒಂದು ಕಂಟೆಂಟು, ಜಡೆ ಬಿಚ್ಚೋದು ಒಂದು ಕಂಟೆಂಟು, ಅಡುಗೆ ಮಾಡೋದು ಒಂದು ಕಂಟೆಂಟು ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಆಮೇಲೆ ಒಂಚೂರು 150, 200 200 ಅಷ್ಟೇ ಫಿಕ್ಸು. ಆಮೇಲೆ ಸರಿ ಅಂದ್ಬಿಟ್ಟು ಆಯಿತು, ನಾನು ಸುಮ್ಮನಾಗ್ಬಿಟ್ಟೆ. ಆಮೇಲೆ ಯಾವುದೋ ಪ್ರಾವಿಷನ್ ಅಂತ ಏನೋ ತಂದಾಗ ಅದಕ್ಕೊಂದು 400 ಏನೋ ಬಂತು. ಆಮೇಲೆ ಹಿಂಗೇ ಆಯಿತು. ಅಷ್ಟೊತ್ತಿಗೆ ನನಗೆ ವ್ಯೂಸ್ ಬಂದು 2000 ದಾಟಿತ್ತು ಅನಿಸುತ್ತೆ. ವಾಚವರು ನನಗೆ 2000 ದಾಟಿತ್ತು ಆ ಟೈಮಲ್ಲಿ. ಆಮೇಲೆ ನಾನು ಬೆಂಗಳೂರಿಂದ ಕುಂಬ್ಳಗೂಡಿಗೆ ಶಿಫ್ಟ್ ಆಗೋ ಟೈಮಲ್ಲಿ ಇಲ್ಲಾದರೆ ಒಂದಷ್ಟು ಕಂಟೆಂಟ್ ಸಿಗ್ತಾಯಿತ್ತು. ಆಮೇಲೆ ಕಂಟೆಂಟ್ ಅನ್ನೋದೇ ನನಗೆ ನಾಪತ್ತೆ ಆಗೋಯ್ತು. ಮೊದಲೇ ವೀಡಿಯೋ ಓಡ್ತಾ ಇಲ್ಲ, ಅಂಥದ್ರಲ್ಲಿ ವೀಡಿಯೋ ಮಾಡೋಕ್ಕೂ ಇದಿಲ್ಲ, ಕಂಟೆಂಟ್ ಇಲ್ಲ. ಏನಂತ ವೀಡಿಯೋ ಮಾಡೋಣ, ಏನಂತ ಮಾತಾಡೋಣ, ಸ್ಟೋರಿ ಏನು ಮಾಡೋಣ, ಅಷ್ಟು ಐಡಿಯಾಗಳು ಬರ್ತಾ ಇಲ್ವಲ್ಲ ನನಗೆ. ಈ ಬೇರೆ ಬೇರೆ ಅಂದರೆ ಏನೇನೋ ಮಾತಾಡ್ಬೋದು. ಬೆಂಗಳೂರಲ್ಲಿದ್ದರೆ ಏನೋ ಒಂದು ಆಗುತ್ತೆ. ಅದು ಅಮ್ಮನ ಮನೆ ಬೇರೆ ಇತ್ತು, ಜೊತೆಲಿತ್ತು. ಅಮ್ಮನ ಮಾತಾಡಿಸ್ಕೊಂಡು ಮತ್ತು ಅಪ್ಪನ ಮಾತಾಡಿಸ್ಕೊಂಡು ಮಕ್ಕಳನ್ನ ಏನೋ ಅಂತ ಇರ್ಬೋದಾಗಿತ್ತು. ಅಲ್ಲಿ ಒಂಟಿ ಆಗಿಬಿಟ್ಟೆ ನಾನು. ಅಮ್ಮನ ಒಂದು ದಿಕ್ಕು, ಅಪ್ಪ ಅಮ್ಮ ಎಲ್ಲ ಒಂದು ದಿಕ್ಕು, ನಾವೆಲ್ಲ ಒಂದು ದಿಕ್ಕು ಅನ್ನಂಗೆ ನಾನು ಕಂಟೆಂಟೇ ಸಿಗದೆ ಹೋಯ್ತು. ನಾನು ವೀಡಿಯೋನು ಫಸ್ಟ್ ಆಫ್ ಆಲ್ ಓಡದೆ ಹೋಯ್ತು. ಆಮೇಲೆ ಸುಮ್ಮನೆ ಬೇಜಾರಾಗೋಯ್ತು. ವೀಡಿಯೋ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟೆ ನಾನು. ಹೋಗು ಅಂದ್ಬಿಟ್ಟು. ಆಮೇಲೆ ಇದರಲ್ಲಿ ಮಧ್ಯ ಇನ್ನೊಂದು ಅದನ್ನು ಬೇರೆ ಟಾಪಿಕಲ್ಲಿ ಮಾಡಲಾ, ಪ್ಲೇಲಿಸ್ಟ್ ಬಗ್ಗೆ ಬೇರೆ ಟಾಪಿಕ್ ಮಾಡಲಾ? ಓಕೆ, ಪ್ಲೇಲಿಸ್ಟ್ ಆಮೇಲೆ ಹೇಳ್ತೀನಿ ನೆಕ್ಸ್ಟ್ ಟೈಮ್ಗೆ, ಪ್ಲೇಲಿಸ್ಟ್ಗೆ. ಓಕೆನಾ. ಆಮೇಲೆ ಸರಿ ಅಂದ್ಬಿಟ್ಟು ಆಮೇಲೆ ಸರಿ ಆವಾಗ ಒಂಚೂರು ಬಂತಪ್ಪ, ಯಾವುದೋ ಮದುವೆಗಳು ಬಂತು, ಮತ್ತು ಅಮ್ಮನ ಮನೆಗೆ ಹೋಗೋದು, ಮತ್ತು ಮೆಹಂದಿ ಸೊಪ್ಪು ಅಂತೆಲ್ಲ ಬಂತು. ಒಂದು ಬಂತಪ್ಪ ಮೆಹಂದಿ ಸೊಪ್ಪುದು ಅಂತ ಬಂದಮೇಲೆ ಒಂದು 300 ಏನೋ ಬಂತು. ಓಕೆ ಅಂತ ಅಂದ್ಕೊಂಡೆ. ಆಮೇಲೆ ಏನೋ ಮಾತಾಡಿದೆ. ಓಕೆ, 150, 200 ಅಷ್ಟೇ. ಈಗ ಬೇಕಾದ್ರೆ ಹೋಗಿ ನೋಡೋಗಿ, ಅದು 250 ಅಂತ ಕೂತೈತೆ. ಈಗ 250 ಅಂತ ಕೂತೈತೆ. ಆವಾಗ ಈಗ ಇಷ್ಟು 6 ತಿಂಗಳಿಗೆ 250 ಅಂದರೆ ಒಂಚೂರು ವ್ಯೂಸ್ ಬಂದಿರುತ್ತಲ್ವ, ಆವಾಗ 150. ಹಂಗೆ ಆ ರೀತಿ ಆಗೋಯ್ತು. ಫುಲ್ಲು ಕಂಪ್ಲೀಟ್ ಡೌನ್ ಆಗೋಯ್ತು. ಆಮೇಲೆ ಏನಾಯಿತು ಅಂದರೆ ನನಗೆ ಹುಷಾರು ತಪ್ಪಿತು, ಆರೋಗ್ಯ. ಕುಂಬ್ಳಗೂಡಿಗೆ ಹೋದ್ಮೇಲೆ 1 ತಿಂಗಳು 2 ತಿಂಗಳು ಏನೋ ಚೆನ್ನಾಗಿದ್ದೆ. ಆಮೇಲೆ ಬಂತು ನೋಡಿ ಈ ಏನದು ನಾನೇನೋ ಹೇಳಿದ್ನಲ್ಲ, ಇದಕ್ಕೆ ನಂತರಪ್ಪ ಆ ಹೆಸರೇ ಬರೋಲ್ಲ. ಮತ್ತು ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇತ್ತು ಅಂತಾರಲ್ಲ, ಹಂಗೆ ಕೇಡ್ಗಾಲ ಆಯ್ತಲ್ಲ. ಕೇಡ್ಗಾಲ ಬಂದಾಯಿತು ಅಂದರೆ ನೋಡಿದ್ರೆ ಬೆಂಕಿ ಬಿರುಗಾಳಿ ಭೂಕಂಪನೇ ಆಗುತ್ತಾ ನನ್ನ ಲೈಫಲ್ಲಿ. ಅಯ್ಯೋ ಶಿವ. ಆವಾಗೊಂದು ಅವಾಂತರಗಳಾಯಿತು, ಏನೇನೋ ಆಯಿತು. ಫ್ಯಾಮಿಲಿ ಸ್ಟೋರಿಗಳು ಅದಲ್ಲ. ಫ್ಯಾಮಿಲಿಯಲ್ಲಿ ಬಿರ್ರಿ ಸರ್ವನಾಶನೇ ಆ ಥರ ಫೀಲು. ಆ ಕರಾಳ ರಾತ್ರಿಗಳ ಥರ ಕರಾಳ ದಿನಗಳು, ಆ ಟೈಮಲ್ಲಿ ಕರಾಳ ದಿನಗಳು. ಆಮೇಲೆ ನನಗೆ ಬರೋಬ್ಬರಿ ಹುಷಾರು ತಪ್ಪಿಟ್ಟೆ. 3 ತಿಂಗಳು ಬರೋಬ್ಬರಿ ಹುಷಾರು ತಪ್ಪಿದ್ದೀನಿ ನಾನು. ಆಮೇಲೆ ನಾನು ಅಂದ್ಕೊಂಡೆ, ನಾನಿದ್ರೆ ತಾನೇ ವಿಡಿಯೋ ಹಾಕೋದು. ಈಗ ನಾನು ವಿಡಿಯೋ ಎಲ್ಲ ಮಾಡ್ಕೊಂಡಿರ್ತೀನಿ ಅಂದ್ಕೊಳ್ಳಿ. ವಿಡಿಯೋ ಮಾಡ್ಕೊಂಡ್ಮೇಲೆ ಅಪ್ಲೋಡ್ ಮಾಡಬೇಕಲ್ವ. ಅಪ್ಲೋಡ್ ಮಾಡೋಕ್ಕೆ ನಾನೇ ಇಲ್ಲ ಅಂದರೆ ಏನು ಕತೆ ಅಲ್ವಾ? ಈಗ ನನ್ನ ಜೀವ ಹೆಚ್ಚಾ, ವಿಡಿಯೋ ಹೆಚ್ಚಾ? ನಾನು ರೆಸ್ಟ್ ಮಾಡೋದು ಹೆಚ್ಚಾ, ಇಲ್ಲ ವಿಡಿಯೋ ಮಾಡೋದು ಹೆಚ್ಚಾ?
ನನಗಿಂತ ಯಾವುದು ಹೆಚ್ಚೇನಿಲ್ಲ, ಬೇಡ ಬಿಡು. ಆವಾಗ ಯಾರ ವೀಡಿಯೋನೂ ನೋಡೋಕ್ಕಾಗ್ತಾ ಇರಲಿಲ್ಲ ನನಗೆ, ಟಿ ವಿ ಸಹ ನೋಡೋಕ್ಕಾಗ್ತಾ ಇರಲಿಲ್ಲ. ಫ್ಯಾಮಿಲಿಯಲ್ಲಿ ಒಂಚೂರು ಅಷ್ಟು ಗಲಾಟೆ ಆದಮೇಲೆ ಹುಷಾರು ತಪ್ಪಿದೆ ನಾನು. ಫ್ಯಾಮಿಲಿಯಲ್ಲಿ ಗಲಾಟೆ ಆದಮೇಲೆ ಹುಷಾರು ತಪ್ಪಿದ್ದು. ಮುಂಚೆ ಹುಷಾರು ಚೆನ್ನಾಗೇ ಐತೆ, ಚೆನ್ನಾಗಿ ಖುಷಿಯಾಗಿ ಮಾಡ್ಕೊಂಡಿದ್ದೆ. ಆಮೇಲೆ ಫ್ಯಾಮಿಲಿ ಗಲಾಟೆಗಳು ಅಂತ ಆದಮೇಲೆ ಹುಷಾರು ತಪ್ಪಿದ್ಮೇಲೆ ನನಗಿಂತ ಹೆಚ್ಚ ಅನ್ನೋದೆಲ್ಲ ಬಂತು. ಆಮೇಲೆ ಸದ್ಬಿಟ್ಟು ನಾನು ವಿಡಿಯೋ ಇದು ನೋಡೋಕ್ಕಾಗಿಲ್ಲ. ಮೊಬೈಲ್ ಮುಟ್ಟಿದ್ರೆ ತಲೆನೋವು, ಮೊಬೈಲ್ ಮುಟ್ಟಿದ್ರೆ ತಲೆ ಸುತ್ತು ನನಗೆ. ಆಮೇಲೆ ಟಿ ವಿ ನೋಡಿದ್ರೆ ಅಮ್ಮ ಹೋಗಲಿ ಅಕ್ಕಿಗಿಟ್ಟಿದ್ದೆ, ಏಕೆಂದರೆ ಬೆಳಗಿಂದ ಸುಸ್ತಾಗಿದ್ದೀನಿ. ಟಿಫನ್ ಟೊಮೊಟೊ ಬಾತ್ ಒಂದು ಮಾಡಿದ್ದೆ, ಅಟ್ಲೀಸ್ಟ್ ಅನ್ನ ಒಂದು ಆದರೆ ಈ ಮಾತಾಡಿದ್ಮೇಲೆ ಒಂಚೂರು ಮೊಸರನ್ನಾದರೂ ತಿನ್ಕೊಳ್ಳೋಣ ಅಂದ್ಬಿಟ್ಟು ಅಕ್ಕಿಗಿಟ್ಟಿದ್ದೆ. ಬಂದೆ ಓಕೆ. ಆಮೇಲೆ ಸರಿ ಅಂದ್ಬಿಟ್ಟು ಎಲ್ಲಿಗೆ ಬಿಟ್ಟೆ, ಟಿ ವಿ ನೋಡೋಕ್ಕೆ ಆಗದೆ ಹೋಯ್ತು. ಅಟ್ಲೀಸ್ಟು ಮೊಬೈಲ್ ಕತ್ತೆ ಬಿಡು ಮಾರಾಯ, ಟಿ ವಿ ಆದರೂ ನೋಡೋಕ್ಕಾಗಬೇಕಲ್ವ ನನಗೆ. ಏನು ಆ ಟೈಮಲ್ಲೇ ಅದ್ರ ಬಗ್ಗೆ ಒಂಚೂರು ಮಾತಾಡಿದ್ದೆ. ಕರಾಳ ದಿನಗಳು ಅಂತ ಮಾತಾಡಿದ್ದೆ. ನವಂಬರ್ 20ನೇ ತಾರೀಕು ಏನೆಲ್ಲ ಆಯಿತು ಅನ್ನೋ ಸ್ಟೋರಿನ ಅದಕ್ಕೆ ಮಾತಾಡಿದ್ದಕ್ಕೆ ಅದಕ್ಕೊಂಚೂರು ವ್ಯೂಸ್ ಬಂದಿತ್ತು. ಆಮೇಲೆ ಆ ಕರಾಳ ದಿನಗಳು ನವಂಬರ್ 20ನೇ ತಾರೀಕು ಅಂತ ಮಾಡಿದ್ಮೇಲೆ ಮತ್ತೆ ಆ ಕರಾಳ ದಿನಗಳೇ ಮತ್ತೆ ನನ್ನ ಲೈಫಲ್ಲಿ ಬಂದುಬಿಡ್ತು. ಮತ್ತೆ ಹಾರ್ಟ್ ಬೀಟ್ ಹೊಡ್ಕೋ, ಡಬ ಅನ್ಕೋ, ನೈಟ್ ಆಯಿತು ಅಂದರೆ ಹೆದರಿಕೆ ಅನ್ಕೋ, ಏರುಸಿರು ಅನ್ಕೋ, ಉಸಿರಾಟಕ್ಕೆ ತೊಂದರೆ ಅನ್ಕೋ, ಈ ರೀತಿಯೆಲ್ಲ ಆಗೋಯ್ತು ನನಗೆ. ಆಮೇಲೆ ಓದೆ ಅನ್ನಂಗಾಯಿತು. ಎಷ್ಟು ಮಟ್ಟಿಗೆ ಲೆವೆಲ್ಗಾದೆ ಅಂದರೆ ಮನೆ ಕೆಲಸದವ್ಳನ್ನ ಇಟ್ಕೊಳ್ಳೋಷ್ಟು. ನನಗೆ ಅಡುಗೆ ಮಾಡೋಕ್ಕೆ ಯಾರಾದರೂ ಬೇಕು, ಅಡುಗೆ ಮಾಡಿಕೊಂಡು ತಿನ್ನೋಕ್ಕೆ ನನಗೆ ಊಟ ಸೇರಬೇಕು, ನಂಗೆ ಅಡುಗೆ ಮಾಡೋಕ್ಕೆ ಬೇಕು. ನನಗೆ ಒಂಚೂರು ಎದ್ದೊಳಕ್ಕಾಗ್ತಾಯಿಲ್ಲ, ಕಸ ಗುಡ್ಸೋಕ್ಕಾಗ್ತಾಯಿಲ್ಲ, ಒಂದು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಆಮೇಲೆ ಆ ರೀತಿ ಹುಷಾರು ಫುಲ್ಲು ಕಂಪ್ಲೀಟ್ ತಪ್ಪಾಯಿತು. ಕೆಲಸದವ್ರನ್ನ ಇಟ್ಕೊಂಡಿದ್ದಾಯಿತು, ಅಡುಗೆ ಮಾಡಿ ನನಗೆ ಊಟ ಕೊಡೋಂಗೆ ಇದಾಯಿತು. ಹೆಂಗೆ ಒಂಟಿತನ ಫೀಲ್ ಅಂತ ಅನ್ನಿಸ್ತು ಅಂದರೆ ಮನೆ ಬಿಟ್ಟು ರೋಡಲ್ಲಿ ಹೋಗಿ ಕುತ್ಕೊಂಡು ಜನ ನೋಡಬೇಕು ಅನ್ನೋ ಲೆವೆಲ್ಗೆ ಆಗೋದೆ ಕುಂಬ್ಳಗೂಡಲ್ಲಿ. ಅಷ್ಟು ಮಟ್ಟಿಗೆ ನನಗೆ ಒಂಟಿತನ ಫೀಲ್ ಆಗೋಯ್ತು, ಹುಷಾರು ತಪ್ಪಾಯಿತು. ಆ ರೀತಿ ನಾನು ಆ ಟೈಮಲ್ಲಿ ಬರೋಬ್ಬರಿ 3 ತಿಂಗಳಿಗೆ ಏನಿಲ್ಲ ಅಂದರೂ 4 ವೀಡಿಯೋ ಪೋಸ್ಟ್ ಮಾಡಿರ್ತೀನಿ ಅಷ್ಟೇ. ವೀಡಿಯೋನು ಪೋಸ್ಟ್ ಮಾಡೋಕ್ಕೆ ನಿಲ್ಲಿಸ್ಬಿಟ್ಟೆ. ಅಲ್ಲಿ ಸ್ವಲ್ಪ ಎಡವಿತ್ತು, ಅಂದರೆ ವಾಚ್ ಟೈಮ್ ಆಗಲಿ ಎಲ್ಲ ಅಲ್ಲಿ ಹೊರಟೋಯ್ತು. ಆಮೇಲೆ ಆ ರೀತಿ ಆಯಿತು, ವ್ಯೂಸ್ ಡೌನ್ ಆಯಿತು. ಮತ್ತು ಇನ್ನೊಂದೇನು ಗೊತ್ತಾ, 650ವರೆಗೂ ಸಬ್ಸ್ಕ್ರೈಬ್ ನನಗಾಗಿದ್ದರು. ಏನಕ್ಕಾಗಿದ್ರು ನನಗೆ ಸಬ್ಸ್ಕ್ರೈಬ್ ಅಂದರೆ, ನಂದು ಹೇಳಿದ್ನಲ್ಲ ವೀಡಿಯೋಸು 3 ವೀಡಿಯೋಸು ಓಡ್ತು ಅಂತ. ಆ ವೀಡಿಯೋಸು ಓಡ್ತಲ್ವಾ, ಓಡಾದ್ಮೇಲೆ ನನಗೆ ದಿನಕ್ಕೇನಿಲ್ಲ ಅಂದರೂ 50, 40, 30 ಈ ರೀತಿ ಸಬ್ಸ್ಕ್ರೈಬರ್ ಆಗ್ತಾನೇ ಇದ್ರು ತಂತಾನೆ. ನನಗೆ ಇನ್ಸ್ಟಾಗ್ರಾಮಿಂದ ಬಂದಿದ್ದು ಬರೀ 70, 50 ಅಷ್ಟೇ ಅನಿಸುತ್ತೆ. ಆದರೆ ವಿಡಿಯೋ ಓಡಿ ನನಗೆ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಯಿತು. 500, 550, 600 ಅಷ್ಟೇ ತಗೋ, ಅದು ಸ್ಟಾಪ್ ಆಗೋಯ್ತು. ಅಷ್ಟು ಸಬ್ಸ್ಕ್ರೈಬರ್ ಆದರೂ ನೆಕ್ಸ್ಟಿಗೆ ವಾರಕ್ಕೆ 1 ಇಲ್ಲ ಸಬ್ಸ್ಕ್ರೈಬರು, 2 ವಾರಕ್ಕೂ ಇಲ್ಲ, 3 ತಿಂಗ್ಳಿಗೆ 1 ಇಲ್ಲ, ತಿಂಗಳಿಗೆ 1 ಸಬ್ಸ್ಕ್ರೈಬರು ಇಲ್ಲ ನನಗೆ. ಆ ಲೆವೆಲ್ಗಾಯಿತು. ಸುಮ್ಮನಾಗ್ಬಿಟ್ಟೆ. ನಾನು ಜೀವಂತವಾಗಿದ್ದರೆ ಸಾಕು, ನನಗೆ ಯಾವುದು ಬೇಡ, ಯೂಟ್ಯೂಬು ಬೇಡ, ಏನೂ ಬೇಡ, ನಾನು ಬದುಕಿದ್ರೆ ಸಾಕು, ಬೇಡವೇ ಬೇಡ, ಯೂಟ್ಯೂಬ್ ಕಥೆನೇ ಬೇಡ, ಹೆಂಗಾರ ಆಗಲಿ ಬಿಡು ಅಂತ ಬಿಟ್ಟಾಕ್ಬಿಟ್ಟೆ. ನಾನು ಯೂಟ್ಯೂಬ್ ಕಥೆನೇ ಬಿಟ್ಟಾಕ್ಬಿಟ್ಟೆ. ಆವಾಗ ಸಬ್ಸ್ಕ್ರೈಬರು ಹೋದರು, ವಾಚ್ ಟೈಮೂ ಡೌನ್ ಆಯಿತು, ಮತ್ತು ವ್ಯೂಸು ಡೌನ್ ಆಯಿತು, ಎಲ್ಲ ಡೌನ್ ಆಯಿತು. ನಾನು ಹುಷಾರು ತಪ್ಪಿ ಅಂದ್ಕೊಂಡೆ. ಆಮೇಲೆ ನೆಕ್ಸ್ಟು
ಮನೆ ಶಿಫ್ಟ್ ಆಗಬೇಕು, ಚೇಂಜ್ ಆಗಬೇಕು ಅಂತ ಬಂತು. ನಾನು ಚೇತರಿಸ್ಕೊಂಡು ಒಂಚೂರು ಚೇತರಿಸ್ಕೊಂಡ್ಮೇಲೆ ಮನೆ ಶಿಫ್ಟಿಂಗು ವಾಪಸ್ಸು ಬೆಂಗಳೂರು ಬರಬೇಕು ಅಂತ ಅನ್ನಿಸ್ತು. ಬೆಂಗಳೂರಿಗೆ ಬಂದಾಯಿತು. ನೆಕ್ಸ್ಟು ಪಿಕಪ್ ಆಗಬೇಕು. ನನಗೆ ಸಬ್ಸ್ಕ್ರೈಬರು ಡೌನ್ ಆದರು, ವಾಚ್ ಟೈಮು ಡೌನ್ ಆಯಿತು, ವ್ಯೂಸು ಡೌನ್ ಆಯಿತು, ಕಂಪ್ಲೀಟ್ ವಿಡಿಯೋ ಮಾಡೋದು ಬಿಟ್ಟೆ. ಮತ್ತು 3 ತಿಂಗಳಿಗೆ 4 ವಿಡಿಯೋ ಮಾಡಿದೆ. ಕೊನೆ ಎಂಡಲ್ಲಿ ಮಾತ್ರ ಅಕ್ಕನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೆ ನಿಮ್ಮಾನ್ಸಿಗೆ. ಮತ್ತು ಇನ್ನೊಂದು ಚಿತೆಗೆ ದಾರಿ ಅಂತ ಒಂದು ವಿಡಿಯೋ ಮಾಡಿದೆ. ಅದೆರಡು ಮಾತ್ರ ವೈರಲ್ ಆಯ್ತಪ್ಪ. ಒಂದು 800 ಏನೋ ವೈರಲ್ ಆಯಿತು. ಅದೇ ಲಾಸ್ಟ್ ವೈರಲ್ಲು. ಏನು ನೆಕ್ಸ್ಟು ಮುಂದೆ ಹೇಳ್ತೀನಿ ಸ್ಟೋರಿನ. ನೆಕ್ಸ್ಟು ನಾನು ಬೆಂಗಳೂರಿಗೆ ಬಂದಮೇಲೆ ಹೆಂಗೆ ಪಿಕಪ್ ಆಯಿತು, ಅಲ್ಲಿವರೆಗೂ ಹೆಂಗಾಯಿತು ಅನ್ನೋದನ್ನ ಮುಂದಿನ ಸ್ಟೋರಿ ಹೇಳ್ತೀನಿ, ಓಕೆನಾ. ಆಮೇಲೆ ನಾನು ಹೆಂಗೆ ಪಿಕಪ್ ಆದೆ, ಮತ್ತು ವಾಚ್ ಟೈಮ್ ಹೆಂಗೆ ಇನ್ಕ್ರೀಸ್ ಮಾಡಿಕೊಂಡೆ, ಮತ್ತು ಅದಕ್ಕೆ ಸರ್ಕಸೆಲ್ಲ ಏನು ಮಾಡಿದೆ ಅನ್ನೋದೆಲ್ಲ ಹೇಳ್ತೀನಿ. ಮತ್ತು ವಾಚ್ ಟೈಮ್ ಲೆಸ್ ಆಗೋದ್ರ ಬಗ್ಗೆ ಅದನ್ನು ಹೇಳ್ತೀನಿ. ಎಲ್ಲ ಸ್ಟೋರಿ ನವರಾತ್ರಿ ಮುಗಿಸೋ ಅಷ್ಟರಲ್ಲಿ ಮುಗಿಸ್ತೀನಿ ಅದನ್ನೆಲ್ಲ, ಓಕೆನಾ. ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೆಕ್ಸ್ಟು ಪಿಕಪ್ ಹೆಂಗಾದೆ ಅನ್ನೋ ಬಗ್ಗೆ ಸ್ಟೋರಿ ಹೇಳ್ತೀನಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್.